23-24ನೇ ಸಾಲಿನ SSLC ಎಕ್ಸಾಮ್ 2 ಸೊ ಈ ಒಂದು ಚಲನನ್ನು ಡೌನ್ಲೋಡ್ ಮಾಡಲಿಕ್ಕೆ ಶಾಲೆಯ ಲಾಗಿನಲ್ಲಿ ಅವಕಾಶ ಕಲ್ಪಿಸಿದ್ದು. ಸೊ ಈ ಒಂದು ಚಲನನ್ನು ಯಾವ ರೀತಿ ಡೌನ್ಲೋಡ್ ಮಾಡಬೇಕು ಸೊ ಎಂಬುದರ ಕುರಿತಾಗಿ ಲೈವ್ ಆಗಿ ನೋಡ್ತೇವೆ. ಸೊ ಆದ್ಮೇಲೆ ಇಲ್ಲಿ ನಮ್ಮ ಒಂದು ಯೂಸರ್ ನೇಮ್ ಪಾಸ್ವರ್ಡನ್ನು ಹಾಕ್ಕೊಂಡು ಲಾಗಿನ್ ಆದಾಗ ಈ ರೀತಿ ಒಂದು ಸ್ಕ್ರೀನ್ ಆಗುತ್ತೆ. ದಿಸ್ ಈಸ್ ದ ಸ್ಕೂಲ್ ಲಾಗಿನ್ನು. ಇಲ್ಲಿ ರಿಜಿಸ್ಟ್ರೇಷನ್ ಫಾರ್ SSLC ಎಕ್ಸಾಮ್ 2 ಅಂತ ಏನಿದೆ ಆ ಒಂದು ಯಾರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಒಂದಿಷ್ಟು ಆಪ್ಷನ್ಸ್ ಬರುತ್ತೆ. ಡೌನ್ಲೋಡ್ ಚಲನ್ ಫಾರ್ 2024 ಎಕ್ಸಾಮ್ 2 ಅಂತ ಈಗಾಗಲೇ ಒಂದು ಆಪ್ಷನ್ಸು ಬಂದಿದೆ. ಸೊ ಆದ್ಮೇಲೆ ಇಲ್ಲಿ ನೋಡಿ ತಾವಿಲ್ಲಿ ಗಮನಿಸ್ತಾ ಇದ್ರಿ ಬಂದಿದೆ. ಆದರೆ ಈ ಒಂದು ಆಪ್ಷನ್ಸನ್ನು ಕ್ಲಿಕ್ ಮಾಡಿದಾಗ ನಮಗೆ ಡೌನ್ಲೋಡ್ ಆಗ್ತಾಯಿಲ್ಲ. ಬಿಫೋರ್ ದಟ್ ಡೌನ್ಲೋಡ್ ಯುವರ್ ನಾಮಿನಲ್ ರೂಲ್ ಅಂತ ಬರುತ್ತೆ. ಸೊ ಹಾಗಾದರೆ ಹೇಗೆ ಮಾಡಬೇಕು? ಸೊ ನಾವೇನು ಮಾಡಬೇಕು, ಈ ಒಂದು ನಾಮಿನಲ್ ರೋಲ್ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಗೆ ಏನಾಗುತ್ತೆ, ನಾಮಿನಲ್ ರೂಲ್ ಈ ರೀತಿ ಓಪನ್ ಆಗುತ್ತೆ. ಸಾಕಷ್ಟು ಶಿಕ್ಷಕ ಸ್ನೇಹಿತರು ಕಾಲ್ ಮಾಡಿ ಕೇಳಿದರು, ಸರ್ ಈ ರೀತಿ ಎಲ್ಲ ನಾಮಿನಲ್ ರೋಲ್ ಬಂದಿದೆ, ಡೌನ್ಲೋಡ್ ಮಾಡಲಿಕ್ಕೆ ಇಲ್ಲಿ ಎಲ್ಲೂ ಅವಕಾಶ ಕೊಟ್ಟಿಲ್ಲ, ಎಟ್ ದ ಬಾಟಮ್ ಕೂಡ ಏನಾಗಿದೆ ಎಲ್ಲೂ ಅವಕಾಶ ಕೊಟ್ಟಿಲ್ಲ. ಸೊ ಹಾಗಾದರೆ ಹೇಗೆ ಡೌನ್ಲೋಡ್ ಮಾಡಬೇಕು ಅಂದಾಗ ಆದ್ಮೇಲೆ ತಾವಿಲ್ಲಿ ಗಮನಿಸ್ತಾ ಇದ್ರಿ, ಇಲ್ಲಿ ಎಕ್ಸ್ಪೋರ್ಟ್ ಟು PDF ಅಂತ ಒಂದು ಆಪ್ಷನ್ಸನ್ನು ಕೊಡಲಾಗಿದೆ. ನೀವು ಇಲ್ಲಿ ಎಕ್ಸ್ಪೋರ್ಟ್ ಟು PDF ಎಂಬ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಆಗ ನಿಮಗೆ ಆ ಒಂದು ನಾಮಿನಲ್ ರೂಲು ನಿಮಗೆ ಒಂದು PDF ರೂಪದಲ್ಲಿ ನಿಮಗೆ ಓಪನ್ ಆಗುತ್ತೆ. ಸೊ ಜಸ್ಟ್ ನೀವು ಎಕ್ಸ್ಪೋರ್ಟ್ ಟು PDF ಅಂತ ಕ್ಲಿಕ್ ಮಾಡಿದರೆ ಇಟ್ ಮೀನ್ಸ್ ಯು ಹ್ಯಾವ್ ಡೌನ್ಲೋಡೆಡ್ ನಾಮಿನಲ್ ರೂಲ್ ಅಂತ ಅರ್ಥ. ಸೊ ಇದಾದಮೇಲೆ ನಾವೇನು ಮಾಡಬೇಕು, ಮತ್ತೆ ನಾವು ಈ ಒಂದು ರಿಜಿಸ್ಟ್ರೇಷನ್ ಫಾರ್ SSLC 2024 ಎಕ್ಸಾಮ್ 2ನಲ್ಲಿ ಕ್ಲಿಕ್ ಮಾಡಿದಾಗ ಕೆಳಗೆ ಡೌನ್ಲೋಡ್ ಚಲನ್ ಫಾರ್ 2024 ಎಕ್ಸಾಮ್ 2 ಅಂತ ಇದೆ. ನೀವು ಅದನ್ನು ಕ್ಲಿಕ್ ಮಾಡಿ. ಆಗ ನಿಮಗೆ ಈ ರೀತಿ ಬರುತ್ತೆ. ಇಲ್ಲಿ ನಿಮಗೆ ಚಲನ್ ನಂಬರ್ ಬರುತ್ತೆ, ಅಮೌಂಟ್ ಪೇಯಬಲ್ ಟು ಬರ್ತದೆ, ಅಮೌಂಟಿನ ವರ್ಡ್ಸ್ ಬರ್ತದೆ. ಅದಾದಮೇಲೆ ಕೆಳಗೆ ಡೌನ್ಲೋಡ್ ಚಲನ್ ಅಂತ ಒಂದು ಗ್ರೀನಲ್ಲಿ ಕೊಟ್ಟಿದ್ದಾರೆ, ಅದನ್ನು ಕ್ಲಿಕ್ ಮಾಡಿ. ಸೊ ಈ ರೀತಿ ನೀವು ಕ್ಲಿಕ್ ಮಾಡಿದಾಗ ನಮಗೆ ಏನಾಗುತ್ತೆ, ಆ ಒಂದು ಚಲನ್ ನಮಗೆ ಒಂದು PDF ರೂಪದಲ್ಲಿ ಓಪನ್ ಆಗುತ್ತೆ. ಸೊ PDF ರೂಪದಲ್ಲಿ ಓಪನ್ ಆಗಿದೆ. ಎಸ್, ಈ ರೀತಿ ಇದೆ. ಒಂದು ಬ್ಯಾಂಕ್ ಕಾಪಿ ಬರುತ್ತೆ, ಒಂದು ಸ್ಕೂಲ್ ಕಾಪಿ ಬರ್ತದೆ. ಇಲ್ಲಿ ಟೋಟಲ್ ಅಮೌಂಟ್ ಕೂಡ ಇದೆ. ನೀವು ಈ ಅಮೌಂಟನ್ನು ನೀವು ಬ್ಯಾಂಕಿಗೆ ಸಲ್ಲಿಸಬೇಕಾಗ್ತದೆ. ಸೊ ಆದಮೇಲೆ ಈ ಒಂದು ಡೌನ್ಲೋಡ್ ಮಾಡುವ ನಿಟ್ಟಿನಲ್ಲಿ ಯಾವ ರೀತಿ ಈ ನಾಮಿನಲ್ ರೋಲ್ ಡೌನ್ಲೋಡ್ ಮಾಡುವಂಥ ಒಂದಿಷ್ಟು ಇಶ್ಯೂಸ್ ಈ ರೀತಿ ಬರ್ತಾಯಿತ್ತು. ಸೊ ಆದಮೇಲೆ ಈ ರೀತಿಯ ಒಂದಿಷ್ಟು ಇನ್ಫಾರ್ಮೇಷನ್ಸ್ ರೆಗ್ಯುಲರ್ ಆಗಿ ನಿಮಗೆ ಬರಬೇಕಾದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ಇದರಿಂದ ಏನಾಗ್ತದೆ ಅಂದರೆ ನಾವು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಒಂದು ಮೆಸೇಜ್ ಬರುತ್ತೆ, ಒಂದು ನೋಟಿಫಿಕೇಷನ್ ಬರ್ತದೆ. ಪದೇ ಪದೇ ಚಾನಲನ್ನು ಸರ್ಚ್ ಮಾಡುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ, ಜೈ ಹಿಂದ್, ವಂದೇ ಮಾತರಂ.